ರಾಜ್ಯದಲ್ಲೂ ಶುರುವಾಗುತ್ತಾ ಮತಪಟ್ಟಿ ಪರಿಷ್ಕರಣೆಯ ಮಹಾಯುದ್ಧ. ಈಗ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಅಂತೂ ನಡೀತಾ ಇದೆ. ಆದ್ರೆ ಇದು ಮಹಾಯುದ್ಧಕ್ಕೆ ಕಾರಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಎಸ್ಐಆರ್ ಪ್ರಕ್ರಿಯೆ ಮೇಲೆ ರಾಜ್ಯ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ. ಜೂನ್ 30ರಿಂದ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ. ಕಾಂಗ್ರೆಸ್ ಬೆಂಬಲಿತ ಸಂಘ ಸಂಸ್ಥೆಗಳ ಮೂಲಕ ಜಾಗೃತಿಯನ್ನ ಮೂಡಿಸೋದಕ್ಕೆ ಸಿದ್ಧತೆ ನಡೆದಿದೆ. ಕೆಲ ಸಂಘಟನೆಯೊಂದಿಗೆ ಸಿಎಂ ಡಿಸಿಎಂ ಒಂದು ಹಂತದ ಸಭೆ ಮಾಡಿದ್ದಾರೆ. ಎಸ್ಐಆರ್ ಘೋಷಣೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ರು. ಪ್ರತಿ ಹಂತದಲ್ಲೂ ಎಸ್ಐಆರ್ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಗಮನಿಸಲಿದೆ. ಆಯೋಗದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್. ಎಲ್ಲಾ ಬೂತ್ಗಳಲ್ಲಿ ಏಜೆಂಟರ ನೇಮಕಕ್ಕೂ ಕೂಡ ಕಾಂಗ್ರೆಸ್ ತಯಾರಿ ನಡೆಸಿದೆ. ಯಾವುದೇ ಸಮಸ್ಯೆ ಆಗಬಾರದು ಅಂತ ಎಸ್ಐಆರ್ ಪ್ರಕ್ರಿಯೆ ಏನು ಶುರುವಾಗುತ್ತೆ ಆ ಪ್ರಕ್ರಿಯೆಯ ಮೇಲೆ ಗಮನ ಇಡೋದಕ್ಕೆ ಅಂತಲೇ ಕಾಂಗ್ರೆಸ್ ಈಗ ಸಿದ್ಧತೆಯನ್ನ ನಡೆಸ್ತಾ ಇರೋದು. ಎಲ್ಲಾ ಬೂತ್ಗಳಲ್ಲೂ ಏಜೆಂಟರ ನೇಮಕಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. ಯಾವ ರೀತಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ, ಅದರಲ್ಲೇನಾದ್ರೂ ಗೊಂದಲ ಇದೆಯಾ, ಸಮಸ್ಯೆಗಳನ್ನ ಮಾಡ್ತಾರಾ, ಇದೆಲ್ಲದನ್ನ ಪರಿಶೀಲನೆ ನಡೆಸೋದಕ್ಕೆ ಅಂತಲೇ ಏಜೆಂಟರ ನೇಮಕ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ. ಈ ಮೂಲಕ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಾಗ್ಲೂ ಕೂಡ ಬಹಳ ದೊಡ್ಡ ಗೊಂದಲಕ್ಕೆ ಇದು ಕಾರಣ ಆಗಿತ್ತು. ರಾಜ್ಯದಲ್ಲೂ ಕೂಡ ಅಂಥದ್ದೇ ಗೊಂದಲ ಆಗತ್ತಾ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದು. ಎಸ್ಐಆರ್ ಪ್ರಕ್ರಿಯೆ ಮೇಲೆ ಆರಂಭದಿಂದಲೂ ಕೂಡ ಆರೋಪ ಮಾಡ್ತಲೇ ಬಂದಿದೆ. ಹಾಗಾಗಿ ಈಗ ಇನ್ನೇನ್ ಪ್ರಕ್ರಿಯೆ ಶುರುವಾಗತ್ತೆ ಅನ್ನೋವಾಗ ಅದಕ್ಕೊಂದಷ್ಟು ತಯಾರಿಯನ್ನ ಕಾಂಗ್ರೆಸ್ ಕೂಡ ಮಾಡ್ಕೋತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಎಸ್ಐಆರ್ ಪ್ರಕ್ರಿಯೆ ಅನ್ನೋದು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಾಗ್ಲೂ ಕೂಡ ಬಹಳ ದೊಡ್ಡ ಗೊಂದಲ, ಆರೋಪಗಳು ಕೇಳಿಬಂದಿತ್ತು ಈ ಪ್ರಕ್ರಿಯೆ ಮೇಲೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ಗೂ ಕೂಡ ಇದರ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ಹಾಗಾಗಿ ಎಸ್ಐಆರ್ ಪ್ರಕ್ರಿಯೆ ಇನ್ನೇನು ಶುರುವಾಗತ್ತೆ ಅನ್ನೋವಾಗ್ಲೇ ಒಂದಷ್ಟು ಸಿದ್ಧತೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಕೋತಾ ಇದೆ. ಸೊ ಏನೇನು ಸಿದ್ಧತೆಯಲ್ಲಿ ಈಗ ತೊಡಗಿದೆ? ಖಂಡಿತವಾಗ್ಲೂ ಶ್ವೇತಾ, ಈಗ ಆಲ್ರೆಡಿ ಕಾಂಗ್ರೆಸ್ ಎಸ್ಐಆರ್ ವಿಚಾರವಾಗಿ ಸಾಕಷ್ಟು ಬಾರಿ ಅಪಸ್ವರವನ್ನ ಎತ್ತಿರುವಂಥದ್ದು. ಎಸ್ಐಆರ್ ಅನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಅದರ ಜೊತೆಗೆ ಎಲ್ಲಿ ಬಿಜೆಪಿ ಸರ್ಕಾರ ಗೆಲ್ಲಬೇಕು ಅಂತಿರುತ್ತೆ, ಬಿಜೆಪಿ ಸರ್ಕಾರ ಯಾವ ಕ್ಷೇತ್ರದಲ್ಲಿ ವೀಕ್ ಆಗಿರುತ್ತೆ ಅಂತಹ ಕ್ಷೇತ್ರಗಳಲ್ಲೇ ಅವರು ಮುಖ್ಯವಾಗಿ ಎಸ್ಐಆರ್ ಅಲ್ಲಿ ಸಾಕಷ್ಟು ಜನರನ್ನ ಮತಪಟ್ಟಿಯಿಂದ ಕೈ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಈಗ ಆಲ್ರೆಡಿ ಆಯೋಗದ ಮೇಲೆ ಕಾಂಗ್ರೆಸ್ ಸಚಿವರುಗಳು ಸಾಕಷ್ಟು ಬಾರಿ ಮಾಡಿದ್ರು. ಅದಕ್ಕೆ ಪೂರಕವಂತೆ ಈಗ ಆಲ್ರೆಡಿ ಜೂನ್ 30ರಿಂದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸಿದ್ಧತೆಯನ್ನ ಆರಂಭ ಮಾಡಿಕೊಂಡಿದೆ. ವೆಸ್ಟ್ ಬೆಂಗಾಲ್ ಅನ್ನ ಉದಾಹರಣೆಯಾಗಿ ಇಟ್ಕೊಂಡು ಈಗ ಆಲ್ರೆಡಿ ಕಾಂಗ್ರೆಸ್ ಸಾಕಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇರುವಂತದ್ದು. ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಸಾಕಷ್ಟು ಜನರನ್ನ ಮತಪಟ್ಟಿಯಿಂದ ಹೊರಗಿಡಲಾಗಿತ್ತು. ಸಾಕಷ್ಟು ಜನರಿಗೆ ಮತ ಹಾಕೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಹುರುಳಿತು ಅನ್ನುವಂತಹ ಆರೋಪವನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಶುರುವಾಗ್ತಾ ಇದೆ. ಈ ಕಾರಣಕ್ಕಾಗಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದು ಕಡೆ ಏಜೆಂಟ್ಗಳನ್ನ, ತಮ್ಮ ಪಕ್ಷದ ಏಜೆಂಟ್ಗಳನ್ನ ನೇಮಕವನ್ನ ಮಾಡ್ತಾ ಇದ್ದಾರೆ. ಬಿಎಲ್ಒಗಳ ಜೊತೆ ಅವರು ಮುಖ್ಯವಾಗಿ ಸಂಪರ್ಕದಲ್ಲಿರಬೇಕು. ಯಾವ ರೀತಿಯಾಗಿ ಅವರು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಮತಪಟ್ಟಿಯಿಂದ ಯಾವ ರೀತಿಯಾಗಿ ತೆಗೆದು ಹಾಕೋದಿಕ್ಕೆ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಾಕಷ್ಟು ಗಮನಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರದಿಂದ ಏನು ಪಕ್ಷದಿಂದ ನೇಮಕ ಆಗಿದ್ದಾರೆ ಏಜೆಂಟ್ಗಳು, ಅವರಿಗೆ ಈಗ ಆಲ್ರೆಡಿ ಸೂಚನೆಯನ್ನ ನೀಡಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಸಾಕಷ್ಟು ಸಂಘಟನೆಗಳ ಜೊತೆ ಸಿಎಂ ಸಿದ್ದರಾಮಯ್ಯ, ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆಯನ್ನ ಮಾಡಿರುವಂತದ್ದು. ಈಗ ಘೋಷಣೆಯಾದ ಬಳಿಕ ಜೂನ್ 30ರ ನಂತರ ಎಸ್ಐಆರ್ ಮಾಡ್ತಾರೆ ಅನ್ನುವಂಥದ್ದು ಘೋಷಣೆಯಾದ ಬಳಿಕ ಶೀಘ್ರದಲ್ಲೇ ಒಂದು ಸಭೆಯನ್ನ ನಡೆಸೋದಿಕ್ಕೂ ಕೂಡ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಆಯೋಗ ಎಸ್ಐಆರ್ ಅನ್ನ ಮಾಡುತ್ತೆ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಏಜೆಂಟರು ಕೂಡ ಕಣ್ಣಿಡುವಂತೆ ಅವರು ನೇಮಕವನ್ನ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅವರು ಮತಪಟ್ಟಿಯಿಂದ ಒಂದಷ್ಟು ಜನರನ್ನ ತೆಗೆದು ಹಾಕೋದಿಕ್ಕೆ ಏನೀಗ ಕಾಂಗ್ರೆಸ್ ಪಕ್ಷದ ಪರ ಇಡ್ತಾರೆ ಅಂತವರನ್ನೇ ತೆಗೆದು ಹಾಕುವಂತಹ ಹುನ್ನಾರವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂತಹ ಕಾರಣಕ್ಕಾಗಿ ಕಣ್ಣಿಡೋದಿಕ್ಕೆ ಯಾರನ್ನೆಲ್ಲ ಅವರು ಮತಪಟ್ಟಿಯಿಂದ ತೆಗೆದು ಹಾಕ್ತಾರೆ, ಅದರ ಜೊತೆಗೆ ಯಾವ ರೀತಿಯಾಗಿ ಅಂದ್ರೆ ಈಗ ಒಂದು ಹೆಸರಿದ್ರೆ, ಈಗ ಉದಾಹರಣೆಗೆ ನನ್ನ ಹೆಸರು ವಿದ್ಯಾ ಅನ್ನುವಂಥದ್ದು ಇದ್ರೆ ಅದೇನಾದ್ರೂ ಅನ್ನುವಂಥದ್ದನ್ನ ಎಕ್ಸ್ಟ್ರಾ ಸೇರಿಸಿದ್ರು ಕೂಡ ಅವರನ್ನ ಮತಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಅದೇ ರೀತಿಯಾಗಿ ಸಾಕಷ್ಟು
ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಹೆಸರಲ್ಲಿ ಒಂದು ಚೂರು ತಪ್ಪಾಗಿದ್ರು, ಅವರ ತಂದೆ ಹೆಸರಲ್ಲಿ ಸ್ವಲ್ಪ ತಪ್ಪಾಗಿದ್ರು ಕೂಡ ಅವರನ್ನು ಮತಪಟ್ಟಿಯಿಂದ ಹೊರಗಿಡ್ಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅವರು SIR ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಆರಂಭಿಸಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.